ಅಡ್ರೆಸ್ ಇಲ್ಲದೆ ಕೂತಿರೋ ನೋಡ್ಲೆ ಯಾಕ ಹಿಂಗ್ ಕುಂತಿದ್ಯಾ ನಾನು ಕಲ ಗ್ಯಾರಂಟಿ ಗ್ಯಾರಂಟಪ್ಪ ನಮಸ್ಕಾರ ಏನಿಲ್ಲ ಹಿಂಗೆ ಬಟ್ಟೆ ಇಸ್ಕೊಂಡೋಗೋಣ ಅಂತ ಬರ್ತಾಯ್ತು ನೀನೇನಿಲ್ಲ ನಡು ರೋಡ ನಿಂಗೆ ಮಂಕ್ ಹಿಡ್ದವ್ರಂಗ್ ಕುಂತಿದ್ಯಾ ಸತ್ತವ್ರಂಗೆ ಗ್ಯಾರಂಟಪ್ಪ ನನ್ನ ಕಷ್ಟನ ನಿಮ್ಗೆ ಏನಂತ ಹೇಳಿ ಬದುಕಬಾರ್ದು ನನ್ನ ಹೊಟ್ಟೆ ಒಳಗೆ ಬಿದ್ದಿರೋ ಬೆಂಕಿ ನಿಮ್ಗೆ ಹೆಂಗ್ರಿ ತಿಳಿಬೇಕು ಹೆಂಗಿಲ್ಲಿ ಬಾಳು ಬಾಳೇ ಅಲ್ಲ ಕ್ಯಾರೆಕ್ಟಪ್ಪ ಅಲ್ಲ ಈ ಕ್ಯಾರೆಕ್ಟಪ್ಪನ ಮುಂದೆ ನಿಂತ್ಕೊಂಡು ಎಂತ ಮಾತಾಡ್ತೀಯ ಬನ್ನು ಅಲ್ಲ ಕಣೋ ನಿನಗಿಂತ ಸುಖ ಪುರುಷರು ಈ ಜಗತ್ತಲ್ಲಿ ಯಾರೋ ಇದ್ದಾರೆ ವರ್ಷಕ್ಕೆ ಎಷ್ಟು ದುಡ್ಡು ಅಂತ ಕಾಳು ಕಡ್ಡಿ ಅಂತ ಇಸ್ಕತ್ತೀರ ತಿಂಗಳಿಗೆ ಎಷ್ಟು ದುಡ್ಡು ಅಂತ ತಗತೀಯ ದಿನಕ್ಕೆ ಮೂರು ಮುದ್ದೆ ಬ್ಯಾರ ಅಂದ್ರೂ ತುಂಬುತ್ತೀಯ ಅಲ್ಲ ಕಣ ಈ ದೇಶದ ಅಗಸನಿಗಿಲ್ಲದ ಸುಖ ಅರಸರಿಗಾಯ್ತೆ ಅಂತ ಇಡೀ ಜಗತ್ತೇ ಮಾತಾಡುತ್ತೆ ನಿನಗಿಂತ ಸುಖ ಪುರುಷ ಯಾರಿಗಾರೋ ಬನ್ನುವ ಅಲ್ಲ ಗ್ಯಾರಂಟಪ್ಪ ಅರ್ಜುನಿಗೇನೋ ಸುಖ ಅಂತ ಇಲ್ಲಿರೋರೆಲ್ಲ ಹೇಳ್ಬೋದು ಆದ್ರೆ ಅರ್ಧ ಬಟ್ಟವನಿದ್ದಾನಲ್ಲ ಆಗಾದ್ರೂ ಸುಖ ಗೊತ್ತಾಗದು ತಡೀರಿ ಆ ಸುಖನ ನಿಮ್ಗೋಸಿ ತೋರಿಸ್ತೀನಿ ನಾ ಕಾಣದೇ ಇರೋ ಸುಖ ಯಾವ್ದಾಯ್ತ ಜಗತ್ತಿನಲ್ಲಿ ಬ್ರಹ್ಮಚಾರಿಗಳ ಚಟ್ನಿ ಕರೆ ಆಗ್ತದೆ ಕಣೋ ಕರೆ ಆಗ್ತದೆ ಇದಕ್ಕೆ ಇನ್ನೊಂದು ಮುಟ್ಟಿಲ್ಲ ಇನ್ನು ಅವ ತಡಿ ಇನ್ನೂ ಆಯ್ತಾ ಹೋಗಂತ ಓದ್ತೀನಿ ಇದು ಸ್ವಲ್ಪ ಈ ವಿಷಯ ಬೇಡ ಬಿಡು ಸುಖ ಅಂತಿದೆಯಲ್ಲ ಅಕ್ಷನಿಗೆ ಆಗ್ಲಿ ಕಣ ಅದು ಸುಖ ಪುರಿಸ್ಬೇಕು ಕಣ ಸ್ವಲ್ಪ ಎಡೆಗೆ ಗಂದುಬಿಟ್ಟಿಲ್ಲ ನಾನು ಬೆಳಗ್ಗೆ ಎದ್ರೆ ಸಣ್ಣ ಗಂಟೆ ಅಳಿಸೋದು ಮುಂಚೋದು ತೋರಿಸ್ತೀನಿ ಮುಂಚೆ ತೋರ್ಸಪ್ಪ ತೋರ್ಸು ಈ ಶೇಪಲ್ಲ ಐತೆ ಮತ್ತೆ ಇದು अंदर की बात है ಮತ್ತೆ ಇನ್ನೇನಾಯ್ತು ಸುಖ ಹೋಲಿಸ್ಬಿಡು ನೋಡೇ ಬಿಡವ
ಜೋಡ್ ಸಾಧ್ಯ ಬಿಟ್ಟಾರಲ್ಲ. ಒಂದು ತಗೊಂಡು 7 ಮಂದಿ ಹೋಗ್ತಾರೆ. ಆಯ್ತು ಆಯ್ತು ಏ ಬರುಮ ಏನು? ಇದನ್ನೆಲ್ಲ ಒಗಿತೀಯಲ್ಲೇನಾ? ಹೌದು. ನನಗ ಅನಿಸುತ್ತೆ ನೀನು ನಿಮ್ಮ ಕುಲದ ಕಸುಬಿದ್ದು ಅದರಲ್ಲಿ ನೀನು ತಲೆಗೆ ಕೈ ಹೊತ್ಕೊಂಡು ಕೂತಿದ್ದಕ್ಕೂ ಈ ಬಟ್ಟ ಒಗೆದಕ್ಕೂ ಸಂಬಂಧ ಇಲ್ಲ. ನಿನ್ನ ಕಣ್ಣೊಳಗೆ ಬೇರೆ ಏನೋ ಐತೆ, ಅದನ್ನ ಯೋಚನೆ ಮಾಡ್ತಾ ಕೂತಿದೀಯಾ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದ್ದೇನೆ. ನೀವು ನೋಡಿದ್ರೆ ಕದ್ಬಿಟ್ಟಿಲ್ಲ. ಅಡ್ಡಾದಾಗ ಇದೆಲ್ಲ ತಕೊಂಡೋಗಿ ಮುಳುಗ್ತೀವಿ. ಹುಟ್ಟಾದ್ರೆ ನೀರು ಬಣ್ಣ ಅದ್ರ ಮುಂದೆ ಕೂತ್ಕೊಂಡ್ರೆ ಅಕ್ಷನ್ ಸುಖ ನಿಮ್ಗೆ ನೆಟ್ಟಿವೇ ಕಾಣುತ್ತ. ಈಗ ಮುಳುಗಿಸ್ಬಿಟ್ಟು ಹಿಂಗ್ ಎತ್ತಿದ್ರ ಯಾವ ತರದ ಬಣ್ಣ ತುಳಿದ್ರಿ ಅದ್ರಲ್ಲಿ ನಾನಾ ತರದ ಬಣ್ಣ ಅದನ್ನ ತಕ್ಕಂಡು ಈಗ ಮಡಗಿದ್ರೆ ಆವಾಗ್ಲೇ ಒಂಥರ ಬಣ್ಣ ಸುಖ ಹೇಳಪ್ಪ. ಆದ್ರೂ ನೀ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಕ್ಕೂ ಈ ಬಟ್ಟ ಒಗೆದಕ್ಕೂ ಕನೆಕ್ಷನ್ ಸಿಗ್ತಾ ಇಲ್ಲ. ನಿಜ ಹೇಳು, ನಿನ್ನ ಒಳಗಿರುವಂತ ಸಂಕಟ ಏನೈತೆ ಅಂತ ನನಗೊಂದು ಹೇಳು. ಗ್ಯಾರಂಟಪ್ಪ ಈ ಮಟ್ಟ ಒಳಗಿರೋ ಸಂಟ ಈ ಕಣ್ಣಿ ನೋಡೋದು ಎಂಡಿಲ್ಲದೇ ಒಂದ್ ಕಷ್ಟ. ಅಲ್ಲ ಕಣ, ಕಡಿದ್ರೆ 3 ತುಂಡಾದಂಗ ಇದೆಯಾ. ನೀನ್ ಯಾಕ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೆ ಜೀವನಕ್ಕೆ? ಅಲ್ಲಕ್ಕ ಗ್ಯಾರಂಟಪ್ಪ ಕಡಿದ್ರೇನ 30 ಐತ್ರಿ. ಅದೆಲ್ಲ ಮುಂದೆ ಮಡಿಕೊಂಡು ಬಾಯ್ ಬಡಿಯಾಕ ಬೇಡ ಗ್ಯಾರಂಟಪ್ಪ. ಬ್ಯಾಂಕ್ರಿಗೆ ಬಂದ ಲೇ ಮನುಮ ಇನ್ನ ಸರಿ ಅದೇ ಕಣಪ್ಪು ನೀವು 3 ಅಂದ್ರೆ 37 ಆಯ್ತದ. ಅದೆಲ್ಲರೂ ಮುಂದೆ ಮಡಿಕೊಂಡು ಲವ ಲವ ಅಂತ ಬಾಯ್ ಬಡಿಯಬೇಕು. ಬೆಂಟ್ರು ಬೇಡವ ಗ್ಯಾರಂಟಪ್ಪ. ಅಲ್ಲ ಕಣ ಬನುಮ, ಈ ದೇಶದಲ್ಲಿ ಆಸ್ತಿ ಇಲ್ಲ ಅಂತ ಬಾಯ್ ಬಡ್ಕೊಳ್ಳೋರು ನೋಡಿದ್ವಿ. ಹೌದು. ಹಣ ಇಲ್ಲ ಅಂತ ಬಾಯ್ ಬಡ್ಕೊಳ್ಳೋರು ನೋಡಿದ್ವಿ. ಒಟ್ಟಿಗಿಲ್ಲ ಪಟ್ಟಿಗಿಲ್ಲ ಅಂತ ಬಾಯ್ ಬಡ್ಕೊಳ್ಳೋರು ನೋಡಿದ್ವಿ. ಆದ್ರೆ ನೀನೇ ಕಣ ಮದುವ ಹೆಣ್ಣಿಲ್ಲ ಅಂತ ಬಾಯ್ ಬಡ್ಕೊತಾ ಇರೋದು. ಅಲ್ಲಕ್ಕ ಗ್ಯಾರಂಟಪ್ಪ ಎಂಟಿಲ್ಲಿ ಬಾಳು ನಿಂಗೆ ಹೆಂಗಪ್ಪ ಗೊತ್ತಾಗಬೇಕು. ಎಲ್ಲಿ ಗೊತ್ತಾಯ್ತದ? ಓಟ್ ಮರ ಹೊಂಟ್ರೆ ತೊಳಿಬೇಕಪ್ಪ. ಆಯ್ತಾಯ್ತು. ಈಗ ನಿನ್ಗೊಂದು ಹೆಣ್ಣು ಬೇಕಲ್ಲ? ಬೇಕು. ಆಯ್ತು ಬಿಡು, ನಾನು ನೋಡಿ ನಿನಗೆ ಮಾಡಿಸ್ತೀನಿ ಮದುವೆ. ಯಾನಂದ್ರೆ ಇನ್ನೊಂದು ಜೊತೆ ನಿಂಗೊಂದು ಹುಡುಗಿ ನೋಡಿ ಮದುವೆ ಮಾಡಿಸ್ತೀನಿ ಅಂದೆ. ನನ್ನ ಬಾಳಂ ದೇವ್ರ ಅಯ್ಯೋ ಹಂಗ ಸಾಕಷ್ಟು ಕಟ್ಕೊತೀನಿ ಹಂಗ ಸಾಕಷ್ಟು ಜನರಿಗೆ ನಾ ದೇವ್ರ ಆಗಿನಿ. ಅದು ನಮ್ಮ ಊರಾಗೆ ಒಂದು ಹುಡುಗಿ ಐತೆ, ನೋಡಕ್ಕೂ ಚೆನ್ನಾಗವಳೆ. ಅವಳನ್ನೇ ನೀನು ಕೊಟ್ಟು ಮದುವೆ ಮಾಡ್ತೀನಿ. ಆದ್ರೆ ಒಂದೇ ಒಂದು ಸಮಸ್ಯೆಗಳ ಬಂದು ಯಾನ ಗ್ಯಾರಂಟಪ್ಪ ಅದು? ಅವಳು ಕಲ್ತವನ್ನೇ ಮಾಡ್ಕೋಬೇಕು ಅಂತ ಅವಳೆ. ಗ್ಯಾರಂಟಪ್ಪ ಅದ್ಯಾಕನ ಕಲ್ತವನ್ನೇ ಮಾಡ್ಕೋಬೇಕು ಅಂತ ಮಾಡ್ಕೊಂಡು ಏನ್ ಮಾಡಿಲ್ಲಪ್ಪ. ಎಷ್ಟ್ ಕಲ್ತಿರ್ತಾನೇನೋ ಮುಸ್ರ ತಿಕ್ಕ ತಪ್ಪೋದ, ಇಲ್ಲ ಬಟ್ಟ ಎತ್ತಿ ಒಗೆ ತಪ್ಪೋದ, ಇಲ್ಲ ಇಸ್ತ್ರಿ ತಿಕ್ಕ ತಪ್ಪೋದಪ್ಪ. ಎಷ್ಟ್ ಕಲ್ತ್ರೇನೋ. ಹೌದಪ್ಪ, ನೀನೇನ ಹಂಗಂತೀಯ. ಆದ್ರೆ ಈಗ ಕಾಲದಲ್ಲೇ ಮದುವೆ ಆಗ್ಬೇಕು ಅಂದ್ರೆ ಒಂದು ಕೂಡಿಟ್ಟಿರೋ ಮಾಡಿಟ್ಟಿರೋ ಆಸ್ತಿ ಇರ್ಬೇಕು, ಇಲ್ಲ ಅವ ಕಷ್ಟಪಟ್ಟು ತಿಗಾಪಸ್ ಓದಿರೋ ಅಂತ ವಿದ್ಯೆ ಇರ್ಬೇಕು. ಈ ವಿದ್ಯೆ ಮತ್ತು ಆಸ್ತಿ ಇಲ್ಲ ಅಂದ್ರೆ ಈಗಿನ ಕಾಲದಾಗ ಯಾವ ಹುಡುಗಿನ ಹುಡುಗನ್ ನೋಡಿ ಮದುವೆ ಆಗ್ತಾರಲ್ಲಿ. ಹಂಗಾದ್ರೆ ಗ್ಯಾರಂಟಪ್ಪ ನಂಗೆ ಈ ಜನ್ಮದಲ್ಲಿ ಮದುವೆ ಇಲ್ಲ ನೀ. ಲೇ ಬನ್ಮ, ಏನು ಯೋಚನೆ ಮಾಡಬೇಡ ಕಣ. ನಾನು ಗ್ಯಾರಂಟಿ ಇರುವಾಗ ನಿನ್ನ ಮದುವೆ ಆಗಲೇ ಇರ್ತೇನೆ. ನೀನೇನು ಯೋಚನೆ ಮಾಡಬೇಡ. ನಾನು ಹೇಳ್ಕೊಟ್ಟಂಗ ನೀನು ಮಾಡಿದ್ರೆ ನಿನ್ನ ಮದುವೆ ಆಯ್ತದೆ, ನಾನ್ ನೋಡ್ಕೊತೀನಿ. ಗ್ಯಾರಂಟಪ್ಪ ನೀವ್ ಏನ್ ಹೇಳಿದ್ರು ನಾ ಕೇಳ್ತೀನಿ.
ಮ್ಯಾಗ ಹೊಡಿ ಅಂದ್ರು ಹೊಡಿತೀನಿ, ಪಲ್ಟಿ ಹೊಡ ಅಂದ್ರೆ ಹೊಡಿತೀನಿ, ತಲೆನ ಕೆಳಕ ಮುಡಬಿಟ್ಟು ಕಾಲ ಮ್ಯಾಕ ಎದ್ದುಬಿಟ್ಟು ನಿಂತ್ರೆ ಆದ್ರೂ ನಿಂತ್ಕತ್ತೆ. ಅಯ್ಯೋ ನನ್ನ ಬನ್ನಿ. ಒಟ್ಟಲ್ಲಿ ನೀವು ನನಗೆ ಮದುವೆ ಮಾಡ್ಬೇಕು ಕಣಪ್ಪೋ. ನೀ ಇಷ್ಟು ನನಗೆ ಶರಣಾಗಿದೆ ಅಂದ್ರೆ ನೀನು ಸರಿಯಾಗಿ ಮಾಡಿಸ್ತೀನಿ. ಬನ್ನುವ, ಈ ಊರಲ್ಲಿ ಇರೋರು ಬಟ್ಟೆನೆಲ್ಲ ನೀನೇ ಒಗೆದಲ್ವೇನು? ಅಲ್ಲ ಕಣಪ್ಪ, ಈ ಊರ್ಯಾಕೋ ಮುನ್ನೂರಿರೋರು ಬಟ್ಟೆನೆಲ್ಲ ನಾನೇ ಒಗೆ ಹೌದೇನೆ? ಅದು ಎಲ್ಲ ಸಾವುಕಾರರ ಮನೆ ಬಟ್ಟೆ ನಿನಗೆ ಬರ್ತದೆ ತಾಯಿ. ನನಗೆ 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 ಆ ಸಾವುಕಾರರ ಬಟ್ಟೆ ಒಂದೊಳ್ಳೆ ಶರ್ಟ್, ಒಂದೊಳ್ಳೆ ಪ್ಯಾಂಟ್, ಒಂದೊಳ್ಳೆ ಕೋಟ್, ಒಂದೊಳ್ಳೆ ಟೈ, ಇದಿಷ್ಟನ್ನು ತೆಗೆದು ಹಾಕಬಿಟ್ಟು ನೀವು ಬಂದ್ಬಿಟ್ರೆ ನಾನು ನಿನಗೆ ಮಾಡಿಸ್ಬಿಡ್ತೀನಿ ಕಲ ಮದುವೆ. ನೀ ಹೇಳ್ದಾಗ ಶರ್ಟು ಪ್ಯಾಂಟು ಎಣ್ಣೆನೋ ಹಾಕೊಂಡು ಈ ಕುರುಬೂರ್ ಬೀದಿ ಒಳಗೆ ಏನಾರ ಬಂದ್ಬಿಟ್ರ ಈ ಕೂತರೆಲ್ಲ ಇವ್ರು ಏನಾರ ನನ್ನ ಬೂಟಾರಪ್ಪ ಇವರು ಬೂಟರು. ಅಯ್ಯೋ ಗ್ಯಾರಂಟಪ್ಪ, ನೀವು ಮಾಡ್ಸೋದಿರ್ಲಿ, ಇವರೇ ಮಾಡಿಸ್ಬಿಡ್ತಾರ ಏನ್ನ ನನ್ನ ಸ್ಥಿತಿನ. ಬನ್ನ ಆ ಶರ್ಟು ಪ್ಯಾಂಟು ಕೋಟು ಟೈ ಹಾಕೊಂಡು ಬೀದ್ಗುಂಟ ನಡು ಬೀದಿಲು ಬಾ ಅಂತಂದೇನು? ಮತ್ತೆ ಅಯ್ಯೋ ಆ ಶೆಡ್ ಪಕ್ಕದಲ್ಲಿ ಒಂದು ಹೊಸ ಕೆಮ್ಮಣ್ಣು ರೋಡ್ ಮಾಡಿ ಆ ಅಟ್ಟದಾರಿಲ್ವಾ ನಾನು ನಿನಗೆಲ್ಲ ಸೆಟ್ ಮಾಡ್ಕೊಡ್ತೀನಿ. ಗ್ಯಾರಂಟಪ್ಪ, ನೀವು ಹೇಳೋದು ಬೇಡ, ಹಿಂಗಾಸೋಗಿ ಹೋಗ್ಬಿಡ್ತೀನಿ. ಬಂದ್ಬಿಡ್ಲ, ನಾನು ನಿನ್ ಮದುವೆ ಮಾಡಿಸ್ತೀನಿ. ಮಾಡ್ಕೊಂಡ ಅಂದ್ರೆ ಇನ್ನು ಒಂದೇ ಒಂದು ಸಮಸ್ಯೆ ಐತೆಕಲ್ಲ. ಏನಪ್ಪ ಅಂತೇಳು? ಅವಳಿಗೆ ಈ ಇಂಗ್ಲಿಷ್ ಮಾತಾಡಕ್ ಬರೋನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ. ಹಂಗಾಗಿ ನೀನ್ ಇಂಗ್ಲಿಷ್ ಕಲಿಬೇಕಾಯ್ತದಕ್ಕಲ್ಲ. ನನ್ನ ಮಗನೇ, ನಿನಗಂತೂ ಇಂಗ್ಲಿಷಿನ ತಳ ಬಿಡ ಗೊತ್ತಿಲ್ಲ, ಅವಳಿಗೆ ಇಂಗ್ಲಿಷ್ ಮೇಲಿನ ಆಸೆ, ಅವಳಿಗೂ ತಳ ಬಿಡ ಗೊತ್ತಿಲ್ಲ. ನನಗ್ ಗೊತ್ತಿರೋ 3-4 ಇಂಗ್ಲಿಷ್ನಾಗೆ ನಿಮ್ಮಿಬ್ಬರಿಗೂ ಕನೆಕ್ಷನ್ ಕೊಡಿಸ್ಬೋದಕ್ಕಲ್ಲ. ನೀನ್ ನಾನು ಹೇಳ್ದಾಗ ಕೇಳ್ಬೇಕಷ್ಟೇ. ಗ್ಯಾರಂಟಪ್ಪ, ಅದ್ಯಾನಿದ್ದು ಅದು ಹೇಳ್ಬಿಡಪ್ಪ, ನಾ ತೆಗೆದು ಬಿಸಾಕು. ಈಗ ನಾನು ನೀನು ಹುಡುಗಿ ನೋಡಕ್ ಹೋಯ್ತೀನಿ, ಹುಡುಗಿ ಮನೆಗೆ ಹೋಗಿ ನಾವು ಕುಂತ್ಕೊತೀವಿ. ಹೋಗ್ತೀನಿ. ಆಗ ನೀನು ಶರ್ಟ್ ಪ್ಯಾಂಟ್ ಹಾಕೊಂಡಿರ್ತೀಯಲ್ಲ, ನೀಟಾಗಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಬೇಕು. ಗ್ಯಾರಂಟಪ್ಪ, ಅದ್ಯಾನ ಹೇಳಿ ಇನ್ನೊಂದ್ಸತಿ. ಅದಕ್ಕಲ್ಲ ನೀನು ಹುಡುಗಿ ಮನೆಗೆ ಹೋದಾಗ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೋಬೇಕು. ಗ್ಯಾರಂಟಪ್ಪ, ಹಿಂಗಾಗೆ ಇದಕ್ಕೆ ನಿನ್ಗೆ ಯಾಕೆ ಮದುವೆ ಆಗಿಲ್ಲ ಅಂತ ನೋಡಲಿ. ನನ್ನ ಕಾಲ ಮೇಲೆ ಅಲ್ಲ ಕಣ, ನಿನ್ನ ಕಾಲ ಮೇಲೆ ನೀನು ಕಾಲ ನಾನು ಕೂತಿರ್ತೀಯ. ಆಗ ಹುಡುಗಿ ಮನೆಯವರು ಟೀ ತಗೊಂಡ್ ಬರ್ತಾರೆ ಹುಡುಗಿ. ಆಗ ಹುಡುಗಿನ ನೀನ್ ನೋಡ್ತೀಯ, ನೀನ್ ನೋಡಿದ್ದನ್ನ ಅಲ್ಲಿರೋರೆಲ್ಲ ನೋಡ್ತಾರೆ. ಆಗ ಒಬ್ಬ ಯಜಮಾನರು ಬಂದು ಹೇಳ್ತಾರೆ, ಏನಪ್ಪ ಹುಡುಗಿ ಒಪ್ಪಿಗೆನಾ ಅಂತ. ಆಗ ನೀ ಏನು ಇಲ್ಲ ಕಣ, ಅಷ್ಟೇ ಗಂಭೀರವಾಗಿ ಕುಂತ್ಕೊಂಡು ಎಸ್ ಅನ್ಬೇಕಲ್ಲ. ಅದ್ಯಾನ ಇನ್ನೊಂದ್ಸತಿ ಹೇಳಿ. ಗಂಭೀರವಾಗಿ ಮುಟ್ಕೊಂಡ್ಬಿಟ್ಟು ಎಸ್ ಅನ್ಬೇಕಲ್ಲ. ಎಸಿ ಬೇಡ, ತುಂಡ ಹಾಕ್ಬಿಟ್ಟು ಎಸ್ ಅನ್. ಗ್ಯಾರಂಟಪ್ಪ, ನೀವು ತಾನೇ ಹೇಳೋದು. ಅಯ್ಯೋ ಎಳಿಬೇಡಕ್ಕಲ್ಲ, ತುಂಡ ಹಾಕ್ಬಿಟ್ಟು ಚಿಕ್ಕದಾಗಿ ಎಸ್ ಅನ್ನು. ಎಸ್ ಬಂದಕ್ಕಲ್ಲ ಏಕದಮ್ ಆಲ್ಗಳು ಬಾರಕ್ಕೆ ಬಂದಲ್ಲ. ಹಂಗ ಆಗ್ಬಾರ್ದು. ಇನ್ನೇನ ಬಹಳ ಅದು ಸಿಂಪಲ್ ಕಲ. ಈಗ ಅಲ್ಲಿ ಹುಡುಗಿ ನೋಡಕ್ ಹೋಗಿರ್ತೀಯಲ್ಲ, ಅಲ್ಲಿ ಸುತ್ತಮುತ್ತ ಗಂಡಸರು ಇರ್ತಾರಲ್ಲ, ಅವ್ರಿಗೆಲ್ಲ ಒಂದು ಅನುಮಾನ ಗಂಡಸರಿಗೆ ಚಟ ಇರುತ್ತೆ ಅಂತ. ಆ ಧೈರ್ಯದ ಮೇಲೆ ನಿನಗೆ ಬಂದು ಕೇಳ್ತಾರೆ ತಮಗೇನಾದ್ರೂ ಚಟ ಇದೆಯೋ ಅಂತ. ಆಗ ನೀನೇನ್ ಹೇಳ್ಬೇಕು ಅಂತಲ್ವಾ, ನೀನು ಅಷ್ಟೇ ಗಂಭೀರವಾಗಿ ಕುತ್ಕೊಂಡು ನೋ ಅನ್ಬೇಕಲ್ಲ. ಅಯ್ಯೋ ನಿನ್ನ ನೋ ಅನ್ಬೇಕಲ್ಲ. ಅಯ್ಯ ನಿನ್ನ ನೋವಲ್ಲ ನಾನು ಹೇಳೋದು, ಮತ್ತೆ ಇಂಗ್ಲಿಷ್ ನೋ. ಓ ಹಂಗಾನೆ ಹಂಗೆ ನೋ. ಅಯ್ಯೋ
ಹಾಗೆ ಚಿಕ್ಕದಾಗಿ ನೋ ಅನ್ಲ ನೋ ಬಂದಕ್ಕಲ್ಲ ನಮ್ಮೂರ್ ಗೇಟ್ಗೆ ಬಂದಿದ್ದೆ ನಿನ್ ಮಾಡಿಸ್ಬೋದು ಬಿಡ್ಲಾ ಮದ್ವೆ ಇನ್ ನೋಡ್ಲಾ ಇನ್ನು ಮೂರನೇ ಕೊನೆ ಇಂಗ್ಲಿಷ್ ಶಬ್ದ ನೀ ಕಲ್ತ್ಕೊಂಡ್ಬಿಟ್ರೆ ಇನ್ ನಮ್ಮ ಮದುವೆ ಆಯ್ತದೆ ಕಣ ಹೇಳ ಆ ಕೊನೆಗೆಲ್ಲ ತೀರ್ಮಾನ ಆಗ್ಬಿಟ್ಟು ಅವರೆಲ್ಲ ಕೇಳ್ತಾರೆ ಹಾಗಾದ್ರೆ ಈ ಸಂಬಂಧವನ್ನ ನಾವು ಮಾಡ್ಬೋದಾ ಈ ಮದುವೆಗೆ ನಾವು ವ್ಯವಸ್ಥೆಗಳು ಮಾಡ್ಬೋದಾ ಆಗ ನೀನು ಅಷ್ಟೇ ಗಂಭೀರ ಕುತ್ಕೊಂಡು ಆಲ್ ರೈಟ್ ಈ ಲೈಟ್ ಆ ಲೈಟ್ ಈ ಲೈಟ್ ಯಾವ ಲೈಟ್ ಆಗಿರೋದು ಬೀದಿ ಲೈಟ್ ಅಲ್ಲೆಲ್ಲ ಈ ನಮಗನೆ ಲೈಟ್ ಅಲ್ಲ ನಾನು ಹೇಳಿದ್ದು ಆಲ್ ರೈಟ್ ಓ ಈ ತರ ಯಾವ ಲಾರಿ ಕ್ಲೀನರ್ ಆಗಿತ್ತು ರೀಚ್ ಅಲ್ಲ ಆಲ್ ರೈಟ್ ನೀನಿಷ್ಟು ಹೇಳ್ಬಿಟ್ಟವ ನೀ ತುಂಡಾಕ ತುಂಡಾಕ್ತಾರ ತುಂಡ ಹುಡುಗಿನು ತುಂಡ ಕೊಡ್ತಾರ ನಿಂಗಪ್ಪ ಏನ್ ಮಾಡೋದು ಹಂಗೆಲ್ಲ ಹುಡುಗಿ ಇಡಿ ಆಗ್ಬೇಕು ಅಂದ್ರೆ ಈ ಪದವ ನೀನು ಇಡಿಯಾಗಿ ಆಡ್ಲೇಬೇಕು ಆಲ್ ರೈಟ್ ಏನಕ್ಕಪ್ಪ ಚೂರು ತುಂಡಾಕ ಸಾಕು ಚೂರು ಆಲ್ ರೈಟ್ ಅಷ್ಟೇ ಅಲ್ಲ ಆಲ್ ರೈಟ್ ಬಿಡ್ಲ ಬಿಡ್ಲಮ್ಮ ಏನು ನಿನ್ನ ಮದುವೆ ಗ್ಯಾರಂಟಿ ಈ ಗ್ಯಾರಂಟಿ ಮಾಡ್ಕೊಟ್ಮೇಲೆ ಎಲ್ಲವೂ ಗ್ಯಾರಂಟಪ್ಪ ಆದ್ರೆ ಒಂದು ಏನ ಅದೇ ಎಂದು ಹೆಂಗವೇ ಗ್ಯಾರಂಟಪ್ಪ ಅಯ್ಯೋ ನನ್ನ ಮಗನೇ ಮುಗಿಯಕ್ ಶುರು ಮಾಡ್ದ ನೋಡ್ರಿ ಈ ಹೆಣ್ಣು ನೋಡಕ್ ಹೋಯ್ತೀವಿ ಅಂದಾಗ ಶುರುವಾದ ನಿಲ್ತಾ ತಾಳಿ ಕಟ್ಟ ಗಂಟೆ ಹಿಂಗೆ ಇರ್ತದೆ ಇದು ಆಯ್ತಾಯ್ತು ಮುಲಿಬೇಡ ಹೇಳಪ್ಪ ಹೆಂಗ ಅವಳೆ ಕೇಳ್ತೀವಿ ಅಯ್ಯಲೇ ಅವಳು ನೋಡಕ್ಕೂ ಕಣ್ ತೊಳಕ ನೋಡ್ಬೇಕು ಅಕಸ್ಮಾತ್ ಮುಟ್ಟಬೇಕು ಅಂದ್ರೆ ಕೈನ ವಾಷಿಂಗ್ ಪೌಡರ್ ಹಾಕೊಂಡ್ ಹಂಗ ಅವಳಕಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋದು ವಾಷಿಂಗ್ ಮಿಷಿನ್ಗೆ ಹಾಕ್ಬೇಡ ವಾಷಿಂಗ್ ಪೌಡರ್ ಹಾಕೊಂಡು ಕೈನ ಚೆನ್ನಾಗಿ ಓ ತೊಳೆದು ಬಿಡುವಂತೆ ಮುಟ್ಟಬೇಕು ಹಂಗ ಅವಳಕಲ್ಲ ರಂಬೆ ರಂಬೆ ಐತಲ್ಲ ಅವಳೆ ನಿಮ್ಮ ಮಾವಂದ ಇಲ್ಲ ದೇವಂದ ರಂಬ ಅಯ್ಯೋ ನಿನ್ನ ನಿಮ್ಮ ಅಜ್ಜಿ ಅದೊಳಗ ಬಾಗಿಲಗೆ ಮತ್ತೆ ರಂಬ ರಂಬ ಅಂದ್ರಲ್ಲಪ್ಪ ಮಾವನ್ ದೇವ್ರ ಮರದ ರಂಬೆ ಅಲ್ಲಕ್ಕಲ್ಲ ನನ್ನದು ಮತ್ತೆ ಈ ದೇವಲೋಕ ಗೊತ್ತಿಲ್ವಲ್ಲ ನಿಂಗೆ ಅದೇ ಮ್ಯಾಲದ ನೋಡಿ ಮಾತಿರ್ತಾನೆ ಅವನಿಗೆ 4 ಜನ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ಅಂತ 4 ಜನ ಇಲ್ವೇನಲ್ಲ ಅವರ ಜನಕ್ಕೂ ಆ 4 ಜನರಲ್ಲಿ 3ನೇ ಅವಳಲ್ಲ ಅವಳೆ ರಂಬೆ ಓ ಅಲ್ಲಿಂದ ಎಳೆದು ಬಿಡ್ತಾಳೆ ಹಿಂಗೆ ಇಳಿಸ್ತೀನಿ ಕಲ ಲೇ ಬರುವ ಎಷ್ಟೇ ಆದ್ರೂ ನಾನ್ ನೋಡ್ಬಿಟ್ಟಿರೋ ಹುಡುಗಿ ಅಲ್ಲ ಓ ಜನಟಪ್ಪ ಹೆಂಗ್ ಹೇಳಿದ ಜನ ನಾನ್ ನೋಡ್ಬಿಟ್ಟಿರೋ ಹುಡುಗಿ ಅಂದ್ರೆ ಅಷ್ಟೇ ಈ ಕೆಲಸ ಮಾಡಕ್ಕಾಗ್ಲಿ ಕಿಳಿದಟ್ಟ ಹಾಕ್ಬೋದಿಲ್ಲಪ್ಪ ಈ ಜನ ಅಂತಿದ್ರು ಏನಂತ ಗ್ಯಾರಂಟಿ ಸರಿಲ್ಲ ನೀ ಬೇಡ ಅಂದ್ರು ನಾನು ನಿನ್ನ ನಂಬ್ಕೊಂಡಂತ ಸೆಕೆಂಡ್ ಹ್ಯಾಂಡ್ ತಗೊಂಬಂದ ನೀ ಮದುವೆ ಮಾಡ್ಕೊಂತ ನಂಗೆ ತೋರ್ತಿದಲ್ಲ ಇದು ಸರಿ ಹೇಳಿದು ಇದಕ್ಕೆ ಈ ಸಣ್ಣ ಬುದ್ಧಿಗೆ ನೀನು ಇನ್ನು ಬ್ಯಾಚುಲರ್ ಆಗಿರೋದು ಮತ್ತೆ ನೀ ಹೇಳೋದು ಸರಿಯಾ ಏಯ್ ಆ ಹುಡುಗಿ ಅಪ್ಪನ ಹುಷಾರಿರ್ಲಿಲ್ಲ ಕಲ್ಲ ಔಷಧಿ ಕೊಡಿ ಗ್ಯಾರಂಟಿ ಅಪ್ಪ ಇನ್ನೊಂದ್ 4 ದಿನ ಬದುಕತೀನಿ ಅಂದ್ರ ಅದಕ್ಕೆ ಔಷಧಿ ಕೊಡಕ್ಕೆ ಅಂತ ಅವ್ರ ಮನೆ ಒಳಕ್ಕೆ ಹೋಗಿತ್ತು ನೀನು ವಾಕೆ ಓದಿದ್ದು ಅಷ್ಟು ಬೆಡ್ ಮೇಲೆ ಮಲಗ್ಬಿಟ್ಟಿತ್ತು ತಾತ ಓ ಮಲಗುಟ್ಟಿತ್ತು ಔಷಧಿ ಅರಿಬೇಕಾದ್ರೆ ಬಿಸಿನೀರು ಬೇಕಾಗಿತ್ತ ಆಗ ಬಿಸಿನೀರು ಅಂದೆ ಆಗ ಹುಡುಗಿ ತಗೊಂಡು ಬಿಸಿನೀರ್ನ ಬಂದು ಕೊಡುವಾಗ ಒಂಚೂರು ಹಿಂಗ್ ನೋಡಿ ಬಿಟ್ಬಿಟ್ಟು ಬಂದೆ ಅಷ್ಟೇ ಮಾತಾಡ್ಬೋ ಹಾಗೆ ನೀ ಮಾತಾಡಿದ್ರ ನಾ ಇಷ್ಟೆಲ್ಲ ಮಾತಾಡ್ತಿದ್ದೆ ಆಯ್ತು ಬಿಡು ಜರಟಪ್ಪ ತಪ್ಪಾಯ್ತು ಏನ್ ತಪ್ಪ ಆಯ್ತು ಬಿಡಪ್ಪ ಆಯ್ತು ಬಿಡಪ್ಪ ಎಷ್ಟು ಒಳ್ಳೇದ್ ಮಾಡಕ್ ಜನಕಪ್ಪ ಆಯ್ತು ಪಾಪ ಮಾಡ್ಕೊಬಿಡಿಕಪ್ಪ ಯಾಕ ಏನಿಲ್ಲ ಹೋಟ್ಲ್ ಬಸವಜಪ್ಪನಲ್ಲಿ ಬೈಟು ಟೀ ಕುಡ್ಕೊಂಡು ಹೋಗವ ಅಂತ ಮಗನಲ್ಲಿ ಓ ದೇವಲೋಕದ ರಂಬೆ ಅಂತ ಹುಡುಗಿನ ನಿಂಗೆ ಕನೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ ನೀನ್ ನೋಡಿದ್ರೆ ನಮ್ಮೂರ್ ಬಸವರಾಜಪ್ಪನ ಹೋಟ್ಲಲ್ಲೇ ಟೀ ಕೊಟ್ಟು ಮುಗ್ಸಂಗ್ ಕಾಣ್ತೀಯಲ್ಲ ಟೀ ಕುಡ್ದು ನೋಡಿ ಸಟ್ಗೆ ಟೀ ನಾವು ಕುಡಿಬೋದು ಹಾ ಅಲ್ಲ ಅಲ್ಲ
ವಿಚಾರಕ್ಕೆ ಬೇಡ ನರಸೀಪುರದಿಕ್ ಅಲ್ಲಿ ತೋಟದಪ್ಪನ ಹೋಟ್ಲಿಗೆ ಹೋಗ್ಬಿಡು. ಯಾಕಂದ್ರೆ ಇವತ್ತು ಗುರುವಾರ, ಹಂಗಾಗಿ ತೋಟದಪ್ಪನ ಹೋಟ್ಲಲ್ಲೇ ವ್ಯವಹಾರ ಮುಗಿಸೋ ಗೊತ್ತಾಯ್ತಾ? ಏನಿಲ್ಲ ಹೋದ್ಮೇಲೆ ಅಲ್ಲಿ ಬಹಳ ಚೆನ್ನಾಗಿ ಬೆಣ್ಣ ದೋಸೆ ಮಾಡ್ತಾರೆ. ಅಯ್ಯೋ ಆ ಬೆಣ್ಣೆ ತಿನ್ಬೇಕಲ್ಲ, ಅಯ್ಯೋ 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 ಬಂಗಾರ. ಹಂಗಾಗಿ ಒಂದು 4 ಪ್ಲೇಟ್ ಬೆಣ್ಣೆ ದೋಸೆ, ಒಂದು 4 ಪ್ಲೇಟು ಇಡ್ಲಿ ತಲ ಏನ್ ಬಂಗಾರದಂಗ್ ಚಿಪ್ಲಿ ಇಡ್ಲಿ ಮಾಡ್ತಾರೆ ಗೊತ್ತಾ? ಅದನ್ನ ತಿನ್ನಕ್ಕೆ ಅಯ್ಯೋ ಅಯ್ಯೋ ಅದ್ರದೊಂದು 4 ಪ್ಲೇಟ್ ಹೇಳ. ಮತ್ತೆ ಪೊಂಗಲ್ಲು, ರೈಸ್ ಬಾತು ಇದನ್ನೆಲ್ಲ ಹೇಳ್ಬಿಟ್ಟು ಒಂದ್ 8 ಪ್ಲೇಟ್ ಜಾಮೂನ್ ತಗೊಂಡ್ಬಿಟ್ಟು ಅದ್ರ ಜೊತೆಗೆ ಇಷ್ಟು ಜನ ಹೇಳ್ಕೊಂಡು ಬಂದ್ರ ನಾ ಇಲ್ಲಿರೋರು ಬಟನೆಲ್ಲ ವರ್ಷ ಪೂರ್ತಿ ಹೋಗೋರು ವರ್ಷ ಪೂರ್ತಿ ಹೋಗೋರು ಅಟ್ಟು ಕೊಡಲೇ ನಂಗೆ. ನೀ ಬೇರೆ ಇಷ್ಟು ಉದ್ದ ತಕ್ಕ ನಾಸಿಪುರ ತೋರ್ಬಿಟ್ಟು ಬೆಣ್ಣ ದೋಸೆ ತಿನ್ಸು ನೋಡ, ಇರಾಕ್ ತಿನ್ಸು ನೋಡ, ಅದು ದುಡ್ಡು ಎಲ್ಲಿತ್ತು? ಅಯ್ಯೋ ಮತ್ ಏನ್ಲಾಗಾರ ಕತೆ ಏನು ಕದಿಲ್ಲ. ನನ್ ಬಿಟ್ರೆ ನನ್ ಮದುವೆ ಬೇಡ, ವಸ್ತು ಬೇಡ. ಆಯ್ತು ಇಲ್ಲೇ ಮಸಾಲೆ ಜಾಪುರ್ ಟೀ ಅಂತೆಲ್ಲ ಅದನ್ನೇ ಕುಡಿಯಪ್ಪ. ಎರಡಪ್ಪ ಆರು ಒಂದು ಏನ್ಲ ಇನ್ನೊಂದು ಬೈಟು ಒಂದನ್ನ ಇಬ್ರು ಹಂಚ್ಕೊಳ್ಳದ. ಆಯ್ತು 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 ನಡಿ ನಡಿ. ಇವತ್ತು ನೀನು ಟೀನ ಬೈಟು ಮಾಡು, ಬೈಟು ಮಾಡ್ತೀನಿ.